ಮಾನ್ಸೂನ್ ಬಂದಾಗ ವಾಟರ್ ಫಾಲ್ಸ್ಗೆ ಹೋಗಬೇಕು ಅಂತ ಎಲ್ಲರಿಗೂ ಅನಿಸಿರುತ್ತೆ. ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೊಗೇನಕಲ್ ಫಾಲ್ಸ್ಗೆ. ಇದು ಹೊಗೇನಕಲ್ ಫಾಲ್ಸು ಕರ್ನಾಟಕ ಮತ್ತು ಅಂದರೆ ತಮಿಳುನಾಡು ಎರಡಕ್ಕೂ ಸೇರೋ ಅಂಥ ಒಂದು ಯೂನಿಕ್ ಜಾಗ ಇದು. ಇದಕ್ಕೆ ಬರಬೇಕು ಅಂದರೆ 3 ಥರ ರೂಟ್ ಇದೆ. ಒಂದು ಬೆಂಗಳೂರು, ಕನಕಪುರ, ಆಮೇಲೆ ಹೊಗೇನಕಲ್ ಫಾಲ್ಸ್ಗೆ ಎಂಟ್ರಿ ಆಗೋ ಥರದ್ದು ಒಂದು. ತಮಿಳ್ನಾಡು ಕಡೆಯಿಂದ ಬರ್ತೀನಿ ಅಂತಂದರೆ ತಮಿಳ್ನಾಡಿಗೆ ಅಂದರೆ ಹೊಸೂರು ಆದಮೇಲೆ ಧರ್ಮಪುರಿಯಿಂದ ರೈಟ್ ತೊಗೊಂಡು ಸಹ ಬರ್ಬೋದು. ಇಲ್ಲ ಅಂತಂದರೆ ಒಳ್ಳೆ ಯೂನಿಕ್ ಆಗಿರಬೇಕು ರೋಡು ಮತ್ತು ಫಾರೆಸ್ಟ್ ಕಡೆ ಬರಬೇಕು ಅಂತಂದರೆ ಹೊಸೂರು ಆದಮೇಲೆ ಆನೇಕಲ್ಲು ಆದಮೇಲೆ ಅಂಚೆಟ್ಟಿಯಿಂದ ಬರುತ್ತೆ. ಇದು ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಬರ್ತೀರಾ. ಸೊ ನಾವು ಇವಾಗ ಏನು ಹೇಳಿದ್ನಲ್ಲ ಅಂಚೆಟ್ಟಿ ವೈಲ್ಡ್ ಲೈಫ್ ಫಾರೆಸ್ಟು ಅಲ್ಲಿಂದ ಬರ್ತಿರೋದು ನಾವು ಹೋಗ್ತಿರೋದು. ಹೊಗೇನಕಲ್ ಫಾಲ್ಸ್ಗೆ ನಮ್ಮ ಡ್ರೈವ್ನ ಶುರು ಮಾಡೋಣ. ಈಗ ಹೊಗೇನಕಲ್ ಫಾಲ್ಸಿಗೆ ಅರೌಂಡ್ 15 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇದೀವಿ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ವ್ಯೂನೂ ಅಷ್ಟೇ ತುಂಬ ಚೆನ್ನಾಗಿದೆ. ಫುಲ್ ಬೆಟ್ಟಗಳ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಆಮೇಲೆ ನಾವು ಆಂಚೆಟ್ಟಿ ಅನ್ನೋ ಊರನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಾರ್ತ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಸೇರುತ್ತೆ ನಾವು ಹೋಗ್ತಿರೋ ಫಾರೆಸ್ಟ್ ರೀಜನು. ತುಂಬ ಚೆನ್ನಾಗಿದೆ. ಅನಿಮಲ್ ಸ್ಪಾಟಿಂಗ್ ಕೂಡ ಆಗಬಹುದು ಅಂತ ಹೇಳ್ತಾರೆ ಎಷ್ಟೊಂದು ಜನ. ಪ್ರೀವಿಯಸ್ ಒಬ್ಬರು ವಿಡಿಯೋ ತೋರಿಸಿದ್ರು ಆನೇನೋ ಕ್ರಾಸ್ ಆಗಿರೋ ವಿಡಿಯೋ. ಸೊ ನಮ್ಗೆ ಇಲ್ಲಿವರೆಗೂ ಕಾಣಿಸಿಲ್ಲ. ನಮಗಂತೂ ಬ್ಯೂಟಿಫುಲ್ ಆಗಿರೋ ಬಟರ್ಫ್ಲೈಗಳು ತುಂಬಾ ಕಾಣಿಸ್ತು. ರೋಡ್ ಮೇಲೆಲ್ಲ ಆಯಿತು ಅಷ್ಟು ಕಲರ್ಫುಲ್ ಬಟರ್ಫ್ಲೈ ಎಲ್ಲ ಕಾಣಿಸ್ತಾ ಇತ್ತು. ಸೊ ಚೆನ್ನಾಗಿದೆ. ಸೊ ನೀವು ಏನಾದ್ರು ಈ ಸೈಡಿಂದ ಬಂದರೆ ಅಂದರೆ ಆಂಚೆಟ್ಟಿ ಊರನ್ನ ಕ್ರಾಸ್ ಮಾಡ್ಕೊಂಡು ಬರ್ತಿದ್ರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿನ ಕ್ರಾಸ್ ಮಾಡ್ಕೊಂಡು ಬರ್ತಿದ್ರೆ ಅನಿಮಲ್ ಕ್ರಾಸಿಂಗ್ ಇರುತ್ತೆ. ಸೊ ಸ್ವಲ್ಪ ಸ್ಲೋಗೆ ಬಂದರೆ ಒಳ್ಳೆಯದು. ಹಂಗೆ ನೀವು ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಈಗ ಆಂಚೆಟ್ಟಿ ಇದು ಚೆಕ್ ಪೋಸ್ಟ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಫಾರೆಸ್ಟ್ ಚೆಕ್ ಪೋಸ್ಟ್ನ ಕ್ರಾಸ್ ಮಾಡ್ತಾ ಇದೀವಿ. ಸೊ ಇಲ್ಲಿಗೆ ಎಂಟ್ರಿ ಫೀಸು 50 ರೂಪೀಸ್ ಇರುತ್ತೆ. ಸೊ ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ಹಾಕಿದ್ದಾರೆ ಅನಿಮಲ್ ಕ್ರಾಸಿಂಗ್ ಅಂತೆಲ್ಲ ಹೇಳಿ. ಸೊ ಈಗ ಫುಲ್ ಇನ್ನು ಇಂಟೀರಿಯರ್ ಫಾರೆಸ್ಟ್ ರೀಜನ್ಗೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಕೋತಿಗಳೆಲ್ಲ ಕಾಣಿಸ್ತದೆ, ಬರ್ಡ್ಸ್ ತುಂಬ ಕಾಣಿಸ್ತದೆ. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ತುಂಬಾ ಕವ್ಸ್ ಇರುತ್ತೆ ಬರಬೇಕಾದ್ರೆ. ಫಾರೆಸ್ಟ್ ಒಳಗೆ ಎಂಟರ್ ಆಗಿದ ತಕ್ಷಣ ತುಂಬ ಕವ್ಸ್ ಸಿಗುತ್ತೆ ನಮಗೆ. ಆ್ಯಂಡ್ ಇಲ್ಲಿ ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಡೆ ಇಲ್ಲಿ ಎಕೋ ಟೂರಿಸಮ್ ಇದೆ. ಇಲ್ಲಿ ಒಂದು ತೆಪ್ಪ ರೈಡ್ ಕೂಡ ಇರುತ್ತೆ. ಬಿಳಿ ಗುಂಡ್ಲು ಅಂತ ಎಕೋ ಟೂರಿಸಮ್ ಇದೆ. ಸೊ ಇಲ್ಲಿ ತೆಪ್ಪ ರೈಡ್ ಇರುತ್ತೆ. ನೀವು ಅದು ಕೂಡ ಟ್ರೈ ಮಾಡ್ಬೋದು ಈ ಕಡೆ ಬಂದಾಗ. ನಾವಿವತ್ತು ಟ್ರೈ ಮಾಡ್ತಿಲ್ಲ, ಡೈರೆಕ್ಟ್ ಹೊಗೇನಕಲ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನಿಮಗೆ ಟೈಮ್ ಇತ್ತು ಅಂದರೆ ನೀವು ಟ್ರೈ ಮಾಡ್ಬೋದು. ಈಗ ನಾವು ಬಿಳಿಗುಂಡ್ಲು ಅಂತ ಒಂದು ಜಾಗದಲ್ಲಿ ನಿಂತಿದ್ದೀವಿ. ಇದು ಫಾರೆಸ್ಟ್ ರೀಜನ್ ಒಳಗಡೆ ಇದೆ. ಇಲ್ಲಿ ತೆಪ್ಪ ರೈಡ್ ಸಹ ಇರುತ್ತೆ, ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ ಕಾಡು ಪಕ್ಕದಲ್ಲೇ ಈ ಬಿಳಿಗುಂಡ್ಲು ಅಂತ ಇದೆ. ಇಲ್ಲಿ ತೆಪ್ಪ ರೈಡ್ ಇರುತ್ತೆ. ಜಸ್ಟ್ 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ ಅದಕ್ಕೆ ಹೊಗೇನಕಲ್ ಫಾಲ್ಸ್ಗೆ ಹೋಗೋಕ್ಕೆ. ಸೊ ಅಲ್ಲಿಂದ ಮುಂಚೆನೇ ಸಿಗುತ್ತೆ. ಫಾರೆಸ್ಟ್ ಒಳಗಡೆ ಅಮೇಸಿಂಗ್ ಆಗಿದೆ. ಈಗ ಹೊಗೇನಕಲ್ ಫಾಲ್ಸಿಗೆ 2.5 ಕಿಲೋಮೀಟರ್ ಇದೆ. ಸೊ ಇಲ್ಲಿ ನಮಗೊಂದು ಚೆಕ್ ಪೋಸ್ಟ್ ಥರ ಸಿಗುತ್ತೆ. ಗೇಟ್ ಎಂಟ್ರೆನ್ಸ್ ಗೇಟ್ ಹತ್ರ ನಮಗೆ ಸ್ಟಾಪ್ ಮಾಡಿ 100 ರೂಪೀಸ್ ಅದು ಪಾರ್ಕಿಂಗ್ ಫೀಸ್ ಅಂತ ಇಸ್ಕೊತಾರೆ, ಅಂದರೆ ಎಂಟ್ರೆನ್ಸ್ ಫೀಸ್ ಅಂತ ಇಸ್ಕೊತಾರೆ. ಸೊ ಇಲ್ಲಿಂದ ಇನ್ನೊಂದು 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಹೊಗೇನಕಲ್ ಫಾಲ್ಸ್ಗೆ. ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ, ಹೇಗಿರುತ್ತೆ ನೋಡಬೇಕು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಬರ್ತಾ ಇರೋದು ಈ ಪ್ಲೇಸಿಗೆ. ನೋಡೋಣ ಬನ್ನಿ, ನಿಮಗೂ ತೋರಿಸ್ತೀನಿ ವ್ಯೂನ. ಅಂದ್ರ ವೀಕೆಂಡ್ ಆಗಿರೋದಕ್ಕೆ ತುಂಬ ಜನ ಬಂದಿದ್ದಾರೆ. ಸಖತ್ ಕ್ರೌಡ್ ಇದೆ ಇವಾಗ. ಒಂಥರ ಒಂದು ಟ್ರೆಷರ್ ಅಂತ ಹೇಳ್ಬೋದು. ಇಲ್ಲಿ ಸಖತ್ ಸ್ಟೋರ್ಸ್ ಇದೆ ಮತ್ತು ಅಂಗಡಿಗಳೆಲ್ಲ ಇದೆ, ಬೇರೆ ಬೇರೆ ರೀತಿದೆಲ್ಲ. ನಿಮಗೆಲ್ಲೂ ಫುಡ್ ತಂದಿಲ್ಲ ಅಂದ್ರೂ ಮ್ಯಾನೇಜ್ ಮಾಡ್ಕೋಬೋದು, ಎಲ್ಲ ಸಿಗುತ್ತೆ ಇಲ್ಲೇ. ವೆಜಿಟೇರಿಯನ್ಸ್ಗೆ ಅಂತ ಹೋಟೆಲ್ಸ್ ನಮಗೆ ಅದು ಕಾಣಿಸ್ತಿಲ್ಲ, ಬಟ್ ನಾನ್ ವೆಜ್ ಅವ್ರಿಗಂದ್ರೂ ತುಂಬ ಥರ ಆಪ್ಷನ್ಸ್ ಇದೆ ಅಲ್ಲ ಅಷ್ಟೇ. ಹಿಂಗೆ ಮಾತ್ರ ಆಗಲ್ಲ, ಜೋರಾಗಿ ಹೇಳ್ಬೇಕು. ತೆಪ್ಪ ರೈಡ್ ಶುರು ಆಗ್ತಾ ಇದೆ. ಈಗ ಕೂತಿದ್ದೀವಿ, ಜಾಕೆಟ್ ಇಲ್ಲಿ ಕೊಡ್ತಾರಂತೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮದು ತೆಪ್ಪ ರೈಡ್ ಶುರುವಾಗಿದೆ. 1500 ರೂಪೀಸ್ ಆಗುತ್ತೆ ಒಂದು ತೆಪ್ಪಗೆ. ಒಂದು ತೆಪ್ಪದಲ್ಲಿ 4 ಜನನ ಕರ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ಅಂತ ಏನೂ ಚಾರ್ಜಸ್ ಅಂತ ಇಲ್ಲ. ಸೊ ನಮ್ಮ ಮಗುಗೆ ಅಂತ ಏನೂ ಚಾರ್ಜಸ್ ತೊಗೊಂಡಿಲ್ಲ. ಸೊ 1500ಅಲ್ಲಿ ನಿಮಗೆ ತೆಪ್ಪ ರೈಡ್ ಪ್ಲಸ್ ನಿಮಗೆ ಇದು ಏನು ಇದಿದೆಯಲ್ಲ ಜಾಕೆಟ್ಸು, ಲೈಫ್ ಜಾಕೆಟು ಇದರ ಇನ್ಕ್ಲೂಡ್ ಆಗಿರುತ್ತೆ. 1300 + 200 ಫಾರ್ ಇದಾಗುತ್ತೆ. ಸೊ ಚೆನ್ನಾಗಿದೆ. ಇವಾಗ ತಾನೇ ಶುರುವಾಗಿದೆ. 50 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇವಾಗ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರೇ. ಆಮೇಲೆ ತುಂಬ ಜನ ಬಂದಿದ್ದಾರೆ, ತುಂಬ ಕ್ರೌಡು. ಪಾರ್ಕಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ ವೀಕೆಂಡ್ ಬಂದರೆ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡಂಗಿದ್ರೆ ಪ್ರಿಫರೇಬಲಿ ನೀವು ವೀಕೆಂಡ್ ಬಂದರೆ ವೀಕ್ ಡೇಸ್ ಬಂದರೆ
ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಪಾರ್ಕಿಂದ ಅಲ್ಲಿ ನಿಲ್ಲಿಸಿ ನಾವು ಕಾರಲ್ಲಿ. ಹಾಂ, ಸೊ ಪಾರ್ಕಿಂಗು ನಾವು ಆಲ್ಮೋಸ್ಟ್ ಲೈಕ್ 1 ಕಿಲೋಮೀಟ್ರ್ ದೂರದಲ್ಲಿ ನಿಲ್ಸಿದ್ದೀವಿ ವೆಹಿಕಲ್ಲು. ಆಮೇಲೆ ಇಲ್ಲಿಗೆ ಬಂದು ಯಾಕಂದರೆ ಪಾರ್ಕಿಂಗ್ ಸಿಗೋಲ್ಲ. ಮತ್ತು ಆಟೋದಲ್ಲಿ ಬಂದ್ವಿ, ಆಟೋಗೆ 70 ಪೇ ಮಾಡಿದ್ವಿ ಅಲ್ವಾ, 70 ರೂಪೀಸ್ ಪೇ ಮಾಡಿದ್ವಿ. ಸೊ ನೀವೇನಾದ್ರು ವೀಕೆಂಡ್ ಬಂತಂದರೆ ಯು ಕನ್ಸಿಡರ್ ಆಲ್ ದಿಸ್, ಯಾಕಂದರೆ ತುಂಬ ದೂರ ಎಲ್ಲ ನಡಿಬೇಕಾಗತ್ತೆ. ವೀಕ್ ಡೇಸ್ ಬಂದರೆ ಈ ಫಾಲ್ಸ್ ಪಕ್ಕನೇ ಪಾರ್ಕಿಂಗ್ ಏರಿಯಾ ಇದೆ, ಅಲ್ಲಿ ಹೋಗ್ಬೋದು. ಸೊ ಕ್ರೇಜಿ ಇದೆ ಇದು ಮಾತ್ರ. ಏರಿಯಾ ಎಲ್ಲ ನಿಮ್ಗೆ ತೋರಿಸ್ತೀನಿ ಆಮೇಲೆ. ರೆಗ್ಯುಲರ್ ಆಗಿ ಕಡಿಮೆನಾ? ರೆಗ್ಯುಲರ್ ಆಗಿ ಹಾಂ ವೀರಪ್ಪನು ಎಲ್ಲ ಇಲ್ಲೇ ಇದ್ದಿದ್ದ? ನೋಡಿರಾ ಎಲ್ಲರೂ ನೋಡಿದೀನಿ ಅಂತಾರಲ್ರಿ ವೀರಪ್ಪನ ನೋಡಿದ್ದೀನಿ, ರಾಜಕುಮಾರ್ ನೋಡಿದ್ದೀನಿ. ಹೌದಾ? ಕನ್ನಡಪ್ಪ ಬೈದೂರು ಗುಂಡಲ್ಲಿ ಎಲ್ಲ ನೋಡಿದ್ದೀನಿ. ಹಾಂ ಹಾಂ ಅದೇನದು ಅಲ್ಲಿ ಓಡಾಡ್ತಿರೋದು ಹಕ್ಕಿನ? ಅದು ಹಕ್ಕಿ ಅದು. ತಮಿಳ್ನಾಡು ಕಡೆಯಿಂದ ಬಂದರೆ ಒಂದು ಫಾಲ್ಸ್ ಸಿಗುತ್ತೆ, ಕರ್ನಾಟಕದ ಕಡೆಯಿಂದ ಬಂದರೆ ಇನ್ನೊಂದು ಆ ಕಡೆಯಿಂದ ಫಾಲ್ಸ್ ಸಿಗುತ್ತೆ. ತಮಿಳ್ನಾಡು ಕಡೆಯಿಂದ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಕರ್ನಾಟಕ ಎಲ್ಲ ಒಂದೇ ಫಾಲ್ಸ್. ಇಲ್ಲ ಆ ಕಡೆಯಿಂದ ಬಂದರೆ ಬೇರೆ ಇದೆಯಲ್ಲ. ಆ ಕಡೆ ಬಂದ್ರೆ ಈ ಕಡೆ ಬರ್ತಾರೆ, ಆ ಕಡೆ ನೀರು ಜಾಸ್ತಿ ಹೋಗಲ್ಲ. ಹೌದಾ? ಹಾಂ, ಚೆಕ್ಕ ಹೋಗಲ್ಲ. ಅವ್ರ ವೇಲ್ ನೀರೊಳಗೆ ಹೋಗ್ತಾ ಇದೆ. ಎಲ್ಲರೂ ಪೂರ ಬರ್ತಾರೆ ಅವರು. ಹೌದಾ? ಸರಿ. ಸೊ ಈಗ ಇಲ್ಲೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ನ ಕ್ರಾಸ್ ಮಾಡಿ ಹೋಗ್ತಾ ಇದೀವಿ. ಹಿಂದ್ಗಡೆ ವ್ಯೂ ನಿಮಗೆ ಕಾಣಿಸ್ತಾ ಇರ್ಬೋದು, ಸೂಪರ್ ಆಗಿದೆ ವ್ಯೂ ಎಲ್ಲ. ಆ್ಯಂಡ್ ಈಗ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನು 3 ಕಿಲೋಮೀಟರ್ಸ್ ಆಗುತ್ತೆ, ಆಲ್ಮೋಸ್ಟ್ 1 ಅವರ್ ಆಗುತ್ತೆ ಅಂತಂದರು. ಸೊ ನೋಡೋಣ ಅಲ್ಲೇನಾದ್ರು ನಮಗೆ ಸ್ಟಾಪ್ ಕೊಟ್ಟು ನಮ್ಗೇನಾದ್ರು ಆಟ ಆಡೋಕ್ಕೆ ಬಿಡ್ತಾರಾ ಏನು ಅಂತ ಗೊತ್ತಿಲ್ಲ, ನಮಗೂ ಐಡಿಯಾ ಇಲ್ಲ. ಸೊ ಹೋಗ್ತಾ ನಿಮಗೂ ತಿಳಿಸ್ತೀವಿ ಇನ್ಫಾರ್ಮೇಷನ್. ಎಷ್ಟು ವರ್ಷದಿಂದ ಓಡಿಸ್ತೀರಾ ಈ ದೋಣಿ? ದೋಣಿ 50 ವರ್ಷ 10 ವರ್ಷ ಓಡಿಸ್ತಾ ಇರಾ? 50 ವರ್ಷ ಇಲ್ಲ ಇವಾಗಲ್ಲ, ಇದೇ ಬಿಸ್ನೆಸ್ಸು. ನಾನು ಸ್ಟಾರ್ಟಿಂಗ್ ಬಂದಾಗ ಜನನೇ ಇರ್ತಿರಲಿಲ್ಲ, ಇಲ್ಲಿ ಫುಲ್ ಖಾಲಿ ಇರ್ತಿತ್ತು. ಈಗ ಎಷ್ಟು ಜನ ಇದೆ ನೋಡಿ. ಆಮೇಲೆ ಶನಿವಾರ ಭಾನುವಾರ ಜಾಸ್ತಿ ಜನ ಬರ್ತಾರಾ? ರೆಗ್ಯುಲರ್ ಆಗಿ ಕಡಿಮೆನಾ? ರೆಗ್ಯುಲರ್ ಆಗಿ ಕಡಿಮೆ ಆಗುತ್ತೆ. ಹಾಂ 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 ಶನಿವಾರ ಭಾನುವಾರ ಮಕ್ಕಳು ಜಾಸ್ತಿ ಬರುತ್ತೆ. ಈ ಕಡೆನೇ ಈಗ ಫಾಲ್ಸ್ ಹತ್ರ ಬಂದಿದ್ದೀವಿ ನೋಡಿ, ಫಾಲ್ಸ್ ಹತ್ರ ಇದೆ ಅಂತ. ಹೋಗೋಣ ಜಾಸ್ತಿ ಹೋಗಕ್ಕಾಗಲ್ಲ. ಹಾಂ 15 ರೂಪಾಯಿ ಸರ್. ಬೇಕೇನಷ್ಟು? ಟೋಲ್ ಇದೆ, ವ್ಯಾಪಾರ ಮಾಡಿ ಸರ್. ನಿಮ್ಮ ಥರ ಬರೋರು ವ್ಯಾಪಾರ ಸರ್, ಆರಾಮ ತಿಂದವನು ಅದೇ ಜಾಲಿ ಸರ್. ಕೊಡ್ಲಾ? ಚೇಂಜ್ ಇದೆ ಅಷ್ಟು. ಫೋನ್ಪೇ ಕೂಡ ಮಾಡೋಣ ಸರ್. ಹೌದಾ? ಹಾಂ ನೋಡಿ ಫೋನ್ಪೇ ಇದೆ, ಚಿಪ್ಸ್ ಎಲ್ಲ ಇದೆ. ಇಷ್ಟೊಂದೇನ ಬೇಡ ಇರಿ, 2 ಸಾಕು. ಆಳಿಗೆ 2 ಪೀಸ್ ಬರೋದು ಅಷ್ಟೇ ಸರ್. 2 ಸಾಕು ಬಿಡಿ. 2 ಸಾಕು. ಬೇಕಾ ಸರ್? ಇಲ್ಲಿ ತೆಪ್ಪಾದಲ್ಲಿ ಇದು ಚಿಪ್ಸ್ ಎಲ್ಲ ಮಾರ್ಕೊಂಡು ಹೋಗ್ತಾರೆ. ನಾವು ತೊಗೊಂಡ್ವಿ ಚಿಪ್ಸು. ಇದು ಬಂದು MRP ಬಂದು 10 ರೂಪಾಯಿ ಇದೆ, ಇಲ್ಲಿ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ವಿಚ್ ಇಸ್ ಓಕೆ. ನಾನು ತುಂಬ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ. ತೆಪ್ಪಾದಲ್ಲಿ ಅಷ್ಟು ದೂರ ಎಲ್ಲ ಬಂದು ಸರ್ವ್ ಮಾಡೋದಕ್ಕೆ ಅವ್ರಿಗೂ ಎಫರ್ಟ್ ಇರುತ್ತೆ, ಮತ್ತು ಅವ್ರಿಗೂ 4 ರೂಪಾಯಿ ಸಿಕ್ಕಿದ್ರೆ ಅಲ್ವಾ ಮರಕ್ಕಾಗೋದು. ಸೊ ಈ ಎರಡಕ್ಕೆ 20 ರೂಪಾಯಿ ಇರೋದು, 30 ರೂಪೀಸ್ ಪೇ ಮಾಡಿದ್ದೀವಿ. ಆಮೇಲೆ ಇವ್ರಿಗೆ ಟಿಪ್ಸ್ ಅಂತೆ, ಟಿಪ್ಸ್ಗೆ ಎಷ್ಟು ಹೇಳಿದ್ರೆ 500 ಹೇಳಿದ್ದಾರೆ. ನೋಡಬೇಕು ಅಂತ ಇವ್ರಿಗೆ ಯಜಮಾನ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಮೇಲ್ಗಡೆ ದುಡ್ಡು 1500 ಪೇ ಮಾಡಿರೋದು. ಆನ್ ಟಾಪ್ ಆಫ್ ದಟ್ ಇವ್ರಿಗೆ ನಿಮ್ಗೆ ಖುಷಿ ಇದ್ರೆ ಕೊಡ್ಬೋದು. ಚೆನ್ನಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. ಸೊ ಈಗ ಕರ್ನಾಟಕ ವಾಟರ್ ಫಾಲ್ಸ್ನ ನೋಡೋಕ್ಕೆ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟು ದೂರ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಕಾಣಿಸ್ತಾ ಇದೆ 2 ವಾಟರ್ ಫಾಲ್ಸು. ನೋಡೋಣ, ಏನೋ ಅಡಿಷನಲ್ ಚಾರ್ಜಸ್ ಅಂತ ಹೇಳಿದ್ರು ಅಲ್ಲಿಗೆ ಹೋಗೋದಕ್ಕೆ. ಎಷ್ಟು ಸಿಗ್ತಾರೆ ನೋಡೋಣ. ಅಲ್ಲ ಇವರ ಫಾಲ್ಸ್ ಒಂದೇನ ಇರೋದು, ಇನ್ನೊಂದಿದೆ ಅಲ್ವಾ ಫಾಲ್ಸು? ಮುಂದೊಂದು ಅಲ್ಲಿ ಹೋಗಲ್ಲ, ನೀರು ಜಾಸ್ತಿ ನೋಡಿ. ಇವರೆಲ್ಲ ಕನ್ನಡ ಅವರು ಅಲ್ಲಿದ್ದು ಬರೋರು ನೋಡಿ. ಹೌದಾ? 8 ಸಾವಿರ. ಹಾಂ ಹಾಂ. ಇದು ಕರ್ನಾಟಕ ಕಡೆಯಿಂದ ಬರೋದಾ ಎಂಟ್ರೆನ್ಸು? ಅವರು ನೋಡಿ ಎಲ್ಲ ಅದು ರೀ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕರ್ನಾಟಕ ಎಂಟ್ರೆನ್ಸ್ ಅಂತ. ನೋಡಿ ಅಲ್ಲಿ ಆ ಕಡೆ ಕಾಣಿಸ್ತಾ ಇಲ್ಲ ದೂರದಲ್ಲಿ, ಅದು ಕರ್ನಾಟಕ ಎಂಟ್ರೆನ್ಸ್ ಇಂದ ಆ ಕಡೆ ಬರ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿಗೆ. ಬಸ್ ಸ್ಟಾಪ್. ಆಮೇಲೆ ಇದು ಅಂದ್ರೆ ದುಡ್ಡು ಸೇಮೇನಾ ಪ್ರೈಸು? ಈ ಕಡಿಮೆನೂ ಮಾಡ್ತಾರಂತೆ ಆ ಕಡೆಯಿಂದ ಬಂದರೆ. ಬಟ್ ನಮಗೂ ಗೊತ್ತಿಲ್ಲ, ನಾನು ಮುಂಚೆ ಆ ಕಡೆಯಿಂದ ಬಂದಿದ್ವಿ. ಅವಾಗ ನಾವು ಒಂದು 80 ರೂಪೀಸ್ ಕೊಟ್ಟಿದ್ವಿ ಅಷ್ಟೇ ಪರ್ ಪರ್ಸನ್ ಎಂಟ್ರೆನ್ಸ್ ಫೀ. ಲೈಕ್ 12 ಇಯರ್ಸ್ ಬ್ಯಾಕ್, 13 ಸೆಕೆಂಡ್ ಟೈಮ್ ಬರ್ತೀನಿ. 15 ಇಯರ್ಸ್ ಬ್ಯಾಕ್, 13 ಇಯರ್ಸ್ ಬ್ಯಾಕ್ ಅನ್ಕೊಂತೀನಿ. ಸೊ 80 ರೂಪೀಸ್ ಪರ್ ಪರ್ಸನ್ ಇಂಟು 6 ಪೀಪಲ್, ಅರೌಂಡ್ 500 ರೂಪೀಸ್ ಪೇ ಮಾಡಿ. ಈ ಥರ ತೆಪ್ಪಾಯ್ತು, ಇದರ ತೆಪ್ಪ ವಿತ್ ಬೈಕು ಇದು. ಹಾಂ, ಕರ್ನಾಟಕದಿಂದ ಬಂದರೆ ಬೈಕನ್ನು ಈ ಕಡೆ ತೊಗೊಂಡು ಹೋಗ್ತಾ ಇದ್ರು, ಅದಕ್ಕೆ 80 ರೂಪೀಸ್ ಇತ್ತು. ಗಾಡಿಗೆ 100 ರೂಪಾಯಿನ ತೊಗೊಂಡಿದ್ರು ಅನ್ಕೊಂಡು. ಇಲ್ಲಿ ಬಂದು 30 ಅಡಿ ಅದಲ್ಲಿ ನಾವು ಜಾಗದಲ್ಲಿ. ಹಾಂ ಹಾಂ. ಸೊ ಇವಾಗ 30 ಫೀಟ್ ಇದೆಯಂತೆ. 80 ಫೀಟ್ ಎಲ್ಲ ಆದಾಗ ಏನು ಸೈಡಲ್ಲಿ ಕಾಣಿಸ್ತಿಲ್ಲ, ಮರ ಎಲ್ಲ ಮುಚ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ?
ಹೈಯೆಸ್ಟ್ ಡೆಪ್ತ್ ಅಂದರೆ ಎಷ್ಟು? ಹೈಯೆಸ್ಟ್ ಡೆಪ್ತು ಆಳ? ಆಳ 30 ಅಡಿ ಇಲ್ಲಿ. ಹಾಂ, ಆ ಕಡೆ ಒಂದು 70 ಅಡಿ 90 ಅಡಿ ಅದ. ಹೌದಾ? ಹೌದು. ಆ ಕಡೆ ಅವರು 70 ಅಡಿ 80 ಅಡಿ ಎಲ್ಲ ಇದೆಯಂತೆ. ಇವಾಗ ಈ ಮಳೆಗೆ 30 ಫೀಟು 40 ಫೀಟ್ ಇದೆ ಇಲ್ಲಿ. ಕರ್ನಾಟಕದ ಹತ್ರ ಕರ್ಕೊಂಡು ಹೋಗ್ತೀರಾ ಫಾಲ್ಸು? ಹಾಂ, ಎಷ್ಟು ಎಲ್ಲ ಸರಿ ಹೇಳ್ಬೇಡಿ. ಹಾಂ, ಅಲ್ಲಿಗೆ ಹೋಗ್ತೀವಾ? ಮತ್ತೆ ಎಷ್ಟು ಕೊಡ್ಬೇಕು? ಈಗ ಕರ್ನಾಟಕ ವಾಟರ್ ಫಾಲ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ಬೇಕು ಯಾವ ಥರ ಇದೆ ಅಂತ. ಸಖತ್ ಬೋಟ್ಸ್ ಎಲ್ಲ ಇದೆ, ಸಖತ್ ಜನ ಬಂದಿದ್ದಾರೆ, ಒಳ್ಳೆ ಕ್ರೌಡ್ ಇದ್ದಾರೆ ಇವತ್ತು. ನೋಡೋಣ ಕರ್ನಾಟಕ ವಾಟರ್ ಫಾಲ್ಸ್ ನೋಡೋಣ. ಈಗ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ಇಲ್ಲ ಐಲ್ಯಾಂಡ್ ಇದೆ, ನೀರಲ್ಲಿ ಆಟ ಆಟಾಡ್ಬೋದು. ಸೊ ನಾವೇ ನಿಂತ್ಕೊಂಡು ಹಂಗೆ ಇಲ್ಲೊಂದು ವ್ಯೂ ನೋಡೋಣ ಅಂತ ಇಳಿತಾ ಇದ್ದೀವಿ. ಏನು ನೀರಲ್ಲಿ ಆಟ ಆಡೋ ಪ್ಲಾನ್ ಇಲ್ಲ. ಹೇಳಿ ಕೈ ಹಿಡ್ಕೋಬೇಕು. ಫಾಲ್ಸ್ ಹತ್ರನೇ ಬಂದಿದ್ದೀವಿ. ಏನನ್ಸದೆ ಅಶ್ವಿನಿ? ಸಕ್ಕತ್ತಾಗಿದೆ, ಸೂಪರ್. ಅಲ್ಲಿ ಟರ್ನ್ ಮಾಡ್ತಾರೆ, ಅದನ್ನ ಮಾತ್ರ ಭಯನೇ ಆಗೋದು. ಆ್ಯಕ್ಚುಲಿ ನಾವು ಟರ್ನ್ ಮಾಡಬೇಡಿ ಅಂತ ಹೇಳಿ ಕೂತಿದ್ದೀವಿ. ಸೂಪರ್ ಎಕ್ಸ್ಪೀರಿಯೆನ್ಸು. ನೀವು ವಾಟರ್ ಫಾಲ್ಸಲ್ಲಿ ಈ ಮಾನ್ಸೂನಲ್ಲಿ ಇದು ನಿಜ ವಿಸಿಟ್ ಮಾಡಿ. ವ್ಯೂ, ಪೆನೋರಾಮಿಕ್ ವ್ಯೂ ಅಂತೂ ಸೂಪರಾಗಿ ಕಾಣಿಸುತ್ತೆ. ಈಗೊಂದು ಬ್ರೇಕ್ ಕೊಟ್ಟಿದ್ರು ಒಂದು ಐಲ್ಯಾಂಡ್ ಹತ್ರ ನಮಗೆ. ಒಂದು ಹಾಫ್ ಆನ್ ಅವರ್ ನೀರಲ್ಲಿ ಆಟ ಆಡ್ಬೋದು, ನೀವು ಸ್ವಿಮ್ ಮಾಡ್ಕೋಬೋದು. ಇಲ್ಲ ಮಕ್ಕಳು ಬಂದ್ರಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಆಟ ಆಡ್ಕೊಂಡು. ನೀವು ಮಾನ್ಸೂನಲ್ಲಿ ವಾಟರ್ ಫಾಲ್ಸ್ ಎಲ್ಲ ನೋಡಬೇಕು ಹತ್ತಿರದಲ್ಲೇ, ಬೆಂಗಳೂರು ಹತ್ತಿರದಲ್ಲೇ ಅಂತ ಏನಾರಿದ್ರೆ ಈ ಹೊಗೇನಿಕಲ್ ವಾಟರ್ ಫಾಲ್ಸಿಗೆ ಬರ್ಬೋದು. ಬಟ್ ನಿಮ್ಗೆ ಇಲ್ಲಿ ಬಂದರೆ ಅಡ್ವಾಂಟೇಜ್ ಏನಂದರೆ ನಿಮಗೆ ಬೋಟಿಂಗ್ ಇರುತ್ತೆ, ಪ್ಲಸ್ ನೀವು ನೀರಲ್ಲಿ ಕೂಡ ಆಟ ಆಡೋಕ್ಕೆ ಬಿಡ್ತಾರೆ. ಮಧ್ಯ ಐಲ್ಯಾಂಡಲ್ಲಿ ಕರ್ಕೊಂಡೋಗಿ ಮತ್ತು ವಾಟರ್ ಫಾಲ್ ಕೂಡ ನೋಡ್ಬೋದು. ಮತ್ತು ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸುತ್ತೆ. ಸೊ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀವಿ ನಾವು. ಸೊ ಇನ್ನೇನು ನಮ್ಮ ರೈಡ್ ಮುಗಿತಾ ಬಂತು, ರೀಚ್ ಆಗ್ತಾ ಇದ್ದೀವಿ ನಾವು ನಮ್ಮ ಪಾಯಿಂಟಿಗೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೀವು ಬಂದಾಗ ಇಲ್ಲಿ ಚಾರ್ಜಸ್ ಅಂತ ಹೇಳಿ 1500 ಫಾರ್ ಒಂದು ತೆಪ್ಪಾಗೆ ಅಷ್ಟು ಪೇ ಮಾಡಬೇಕಾಗುತ್ತೆ. ಇದು ಗೌರ್ಮೆಂಟ್ ಫೀಸ್ ಇರುತ್ತೆ ಫಾರ್ 4 ಪೀಪಲ್ಗೆ. ಮತ್ತು ಅಡಿಷ್ನಲಾಗಿ ಟಿಪ್ಸು ಒಂದು 500, ಮತ್ತು ಏನಾದ್ರು ಒಂದು ಸ್ವಲ್ಪ ಮುಂದೆ ಕರ್ಕೊಂಡು ಹೋದರೆ ಅದಕ್ಕೊಂದೊಂದು 200. ಸೊ ಆಲ್ಮೋಸ್ಟ್ ಅಲ್ಲಿಗೆ 2200-300 ರುಪೀಸ್ ಆಗುತ್ತೆ ರೇಂಜು ಒಂದು 4 ಮೆಂಬರ್ಸಿಗೆ ನಿಮಗೆ. ಸೊ ಬ್ಯೂಟಿಫುಲ್ ಅಂತ ಅನಿಸ್ತು. ಸೊ ಈಸಿ ಏನಿಲ್ಲ, ಇಷ್ಟು ನೀರಲ್ಲಿ ನಮ್ಮ ಅಷ್ಟು ದೂರ ಕರ್ಕೊಂಡು ಹೋಗಿದ್ದಾರೆ. ಸೊ ಅವ್ರಿಗೂ ಎಫರ್ಟ್ ಇರುತ್ತೆ, ಬಟ್ ಬ್ಯೂಟಿಫುಲ್ ಚೆನ್ನಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಡ್ರೋನ್ ಶಾಟ್ಸ್ ಎಲ್ಲ ನೋಡಿದ್ದೀರಾ ಅಂತ ಅನ್ಕೋತೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಟ್ರಾವೆಲ್ ಮೋರ್, ಹ್ಯಾವ್ ಫನ್.